ಹಲೋ ಗೈಸ್, ವೆಲ್ಕಮ್ ಅಗೇನ್. ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೆಂಡ್ಸ್ ಲಾಕ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಹ್ಯಾಪಿ ನ್ಯೂ ಇಯರ್. ಓಕೆನಾ, ನಮಗಿದೆ ನ್ಯೂ ಇಯರ್ ಅಲ್ವಾ, ಸೊ ಅದರಿಂದ ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರಿಗೂ ವಿಶ್ ಮಾಡ್ತೀನಿ. ಸೊ ನಿನ್ನೆ ವಿಡಿಯೋಗೆ ಎಲ್ಲರೂ ನೋಡಿರ್ತೀರಾ. ಸೊ ಗೂಡನ್ನ ನಾವು ರೆಡಿ ಮಾಡ್ತಿದ್ವಿ, ಅದೇ ರೀತಿ ಗೂಡು ಬ್ಯಾಕ್ ಸೈಡೆಲ್ಲ ಕಂಪ್ಲೀಟಾಗಿ ನಿಂತೈತೆ ಆಲ್ರೆಡಿ. ಸೊ ಇವತ್ತು ಇನ್ನೂ ಒಂದು ಚಿಕ್ಕ ಕೆಲಸ ಇತ್ತು, ಸೊ ಅದನ್ನ ಕೂಡ ಮುಗಿಸೋಣ. ಆದರೆ ಈ ವಿಡಿಯೋದಲ್ಲೇ ನಾನು ಗೂಡನ್ನು ಕೂಡ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ ಕೇಸ್ ಏನೋ ಟೈಮ್ ಇದ್ದರೆ ನಮಗೆ. ಸೊ ಇಲ್ಲಾಂತಂದರೆ ನೋಡೋಣ ಏನಾಗುತ್ತೆ ಅಂತ. ಓಕೆನಾ, ಸೊ ಏನು ಗುರು ಅಂತ ಕೆಲಸ ಅಂತಾದರೆ, ಸೊ ನಾವು ಅಕ್ಕಿನ ಸೇಲ್ಗಿಟ್ಟಿದ್ವಿ ನಿನ್ನೆ. ಸೊ ಅಕ್ಕಿಗಳೆರಡು ಸೋಲ್ಡ್ ಔಟ್. ಓಕೆನಾ, ಪಾಪ ನಿಮಗೆ ಗೊತ್ತಿರೋ ರೀತಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಬೆಂಗಳೂರು ಒಳಗಡೆ ಯಾರೂ ಇರೋಲ್ಲ, ತುಂಬ ಜನ ಬೆಂಗಳೂರಿಂದ ಆಚೆ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ಅಕ್ಕಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ಬೇಕಲ್ವಾ. ಸೊ ಅದರಿಂದ ಇವತ್ತು ಅಕ್ಕಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಸೊ 2 ಅಕ್ಕಿ ಸೇಲ್ ಆಗಿದೆ. ಸೊ ಯಾವುದಾದ್ರು ಅಂತ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ. ಸೊ ಅದರಿಂದ ಹೇಳ್ತೀನಿ ನೋಡಿ. ಒಂದು ರೋಲ್ ಅಕ್ಕಿ ಸೇಲ್ ಆಯಿತು, ಅಂದರೆ ಈ ಫುಲ್ ಬಾಜಿ ಮಾಡ್ತಾಯಿತ್ತಲ್ವ, ಅದು ಸೇಲ್ ಆಯಿತು. ನೆಕ್ಸ್ಟು ಬಂದು ಪಾಪ ನಮ್ಮ ಚೀನಿ ಸೇಲ್ ಆಯಿತು. ಓಕೆನಾ, ಸೊ ತುಂಬ ಜನ ಅನ್ಕೊಬೋದು, ಬ್ರೋ ಚೀನಿ ಮೇಲೆ ಆ ಫೀಲಿಂಗ್ಸ್ ಇಟ್ಟಿದ್ದೀನಿ, ಈ ಫೀಲಿಂಗ್ಸ್ ಇಟ್ಟಿದ್ದೀನಿ, ಹಂಗೈತೆ ಚೀನಿ ಹಿಂಗೈತೆ ಅಂತ ಹೇಳ್ತಿದ್ರಲ್ಲ ಅಂದ್ಬಿಟ್ಟು. ಸೊ ಹೌದು ಗುರು, ಅದ್ರ ಮೇಲೆ ಬೇರೆ ಫೀಲಿಂಗ್ ಐತೆ ನನಗೆ ಗೊತ್ತು. ಬಟ್ ಅನಿವಾರ್ಯ ಸೇಲ್ ಮಾಡಬೇಕಂತ ಟೈಮ್ ಬಂದಿತ್ತು, ಸೇಲು ಮಾಡಿದೆ. ಇನ್ನೊಂದೇನಂತಂದರೆ ಚೀನಿ ಬಂದು ಹಾರ್ಕೊಂಡಿರ್ಬೇಕಾಗಿದೆ ಅಂತ ಅಕ್ಕಿ, ನಾವಿಲ್ಲಿ ಹಾರಿಸೋಕ್ಕೆ ನಮಗೆ ಟೈಮ್ ಸಿಗ್ತಾಯಿಲ್ಲ. ಸೊ ಅದರಿಂದ ಹಾರಿಸ್ಕೊಂಡ್ಲಿ ಅಂದ್ಬಿಟ್ಟು ನಾನು ಗಟ್ಟಿ ಮನ್ಸು ಮಾಡ್ಕೊಂಡು ಸೇಲ್ ಮಾಡಿದೆ. ಸೊ ಜೋಡ್ಸೋಣ, ಇನ್ನೂ ಒಳ್ಳೆ ಅಕ್ಕಿನ ಜೋಡ್ಸೋಣ. ಓಕೆನಾ, ಸೊ ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿ ಒಂದು ಅಕ್ಕಿ ತೆಗಿತಿದ್ದೀನಿ ಅಂದಮೇಲೆ ಇನ್ನೊಂದು ಅಕ್ಕಿ ಜೋಡ್ಸೋಕ್ಕೋಸ್ಕರ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದೇ ರೀತಿ ಪಿಜನ್ ಶೋಕಲ್ಲಿ ಏನಿರುತ್ತೆ, ಒಂದು ಅಕ್ಕಿ ಮೇಲೆ ಫೀಲಿಂಗ್ಸ್ ಇಟ್ಕೊಂಡು ಅದೇ ಅಕ್ಕಿಲಿ ನಾವು ಸ್ಟಿಕ್ ಆಗಿದ್ದರೆ ಅದ್ರ ಮೇಲೆ ನಮಗೆ ಇದು ಬರೋಲ್ಲ. ಓಕೆನಾ, ಅಷ್ಟು ಅದ್ರ ಮೇಲೆ ಶೋಕ್ ಬರೋಲ್ಲ. ಇದು ಅದಕ್ಕಿಂತ ಮುಂದೆ ಹೋಗೋಕ್ಕಾಗಲ್ಲ. ನಾವು ಯಾವತ್ತೊಂದು ಅಕ್ಕಿನ ಬಿಟ್ಟು ಇನ್ನೊಂದು ಅಕ್ಕಿನ ಹಿಡಿತೀವೋ, ಸೊ ಆವಾಗ ಮುಂದೆ ಹೋಗ್ತೀವಿ. ಸೊ ಇನ್ನೊಂದೇನಂತಂದರೆ ಅಕ್ಕಿನ ಫೀಲಿಂಗ್ಸ್ ಇರೋ ಅಕ್ಕಿನ ಕೊಟ್ಬಿಡ್ಬೇಕು, ಆಮೇಲೆ ಬೆಳಿತೀವಿ ಹಂಗೆಲ್ಲ. ಸೊ ಅವ್ರವ್ರು ಇದಕ್ಕೆ ತಕ್ಕಂಗೆ. ಓಕೆನಾ, ಅದೆಲ್ಲ. ಸೊ ನಮ್ಮದು ಲಾಫ್ಟು ಕೂಡ ಚಿಕ್ಕದು, ನಮ್ಮದು ಗೂಡುಗಳು ನಮ್ದು ಕಮ್ಮಿನೇ ಇರೋದು. ಸೊ ಅದರಿಂದ ನಮಗೇನು ಮಾಡೋಕ್ಕಾಗಲ್ಲ. ಓಕೆನಾ, ಸೊ ಜಾಗ ಎಲ್ಲನೂ ಸೇಲ್ ಮಾಡಬೇಕಾಗುತ್ತೆ, ಬೇರೆ ಅಕ್ಕಿ ತರಬೇಕಂದ್ರೂ ಸೇಲ್ ಮಾಡಬೇಕಾಗುತ್ತೆ, ಬೇರೆ ಲಾಫ್ಟಿಗೆ ಇನ್ನೇನು ಅಪ್ಡೇಟ್ ಮಾಡಬೇಕಂದ್ರೂ ಸೇಲ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿರೋ ರೀತಿ ಗೂಡು ರೆಡಿ ಮಾಡ್ತಾಯಿದ್ದೀವಿ ನಾವು, ಇದಕ್ಕೆ ಮೆಶ್ ಬೇಕು. ಸೊ ಅದಕ್ಕೆಲ್ಲ ಕಾಸು ಎಲ್ಲಿಂದ ಬರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅಕ್ಕಿ ಸೇಲ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಅದೆಲ್ಲ ಬಿಟ್ಬಿಟ್ಟು ಅಕ್ಕಿ ಸೇಲ್ ಮಾಡೋಣ. ಸೊ ಅಕ್ಕಿನ ಪ್ಯಾಕ್ ಮಾಡಿಬಿಟ್ಟು ತೊಗೊಂಡೋಗಿ ಕೊಡೋಣ. ಓಕೆನಾ, ಈ ಪಿಜನ್ ಸೇಲಿಂಗು ಆನ್ಲೈನಲ್ಲಿ ಸೇಲ್ ಮಾಡ್ತಾರೆ, ಈ ಥರ ಸ್ಕ್ಯಾಮ್ ಅಂತ ಎಲ್ಲರಿಗೂ ತಲೆಯಲ್ಲಿ ತುಂಬ್ಕೊಂಡಿರ್ತೈತೆ. ಗುರು ಯಾರು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಕಾಸು ಹಾಕ್ತಾರೆ, ಎಲ್ಲಿಂದನೋ ಪಾಪ ಯಾವುದಾದ್ರೂ ಊರಿಂದ ಕಾಸು ಹಾಕ್ತಾರೆ. ಸೊ 100-200 ಚಿಲ್ಲರೆ ಕಾಸುಗೋಸ್ಕರ ನಂಬಿಕೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಗುರು ನನಗೆ. ಓಕೆನಾ, ಸೊ ಅದರಿಂದ ನಾನು ಆನೆಸ್ಟಾಗಿ ಕೊಡ್ತೀನಿ. ಸೊ ನಿಮಗೂ ತೋರಿಸ್ತೀನಿ ಯಾವ ರೀತಿ ನಾವು ಕೊಡ್ತೀನಿ ಅಂದ್ಬಿಟ್ಟು. ನೀವು ಆಲ್ರೆಡಿ ತುಂಬ ವೀಡಿಯೋಸ್ ನೋಡಿರ್ತೀರ ನಂದು ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿಕೊಟ್ಟಿರೋದು. ಸೊ ದೇ ಆರ್ ಹ್ಯಾಪಿ ವಿತ್ ದ ಪಿಜನ್ಸ್. ಓಕೆನಾ, ಸೊ ಅಂದರೆ ಕಾಸು ಕೊಟ್ಟಿದ್ದಕ್ಕೋ ಲಾಸ್ ಆಗಿಲ್ಲ ಬ್ರೋ, ತಂದು ಕೊಟ್ಟಿದ್ರಲ್ಲ, ನಂಬಿಕೆನೇ ಇದ್ದಿಲ್ಲ ಅಕ್ಕಿ ಬರುತ್ತೆ ಅಂತ ಎಲ್ಲ ಹೇಳಿದರು. ಸೊ ನಾನು ಹೇಳೋದಿಷ್ಟೇ, ಯಾರ ಮೇಲೆ ನಂಬಿಕೆ ಇಟ್ಟು ನೀವು ಕಾಸು ಹಾಕ್ತಿರೋ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರೂ ಅಕ್ಕಿ ನಮ್ಗೆ ಸಿಗಬೇಕು, ಅಕ್ಕಿ ನಮಗೆ ಬರಬೇಕು ಅಂದ್ಬಿಟ್ಟೆ ನಂಬಿಕೆ ಇಟ್ಟು ಕಾಸು ಹಾಕ್ತಾರೆ. ಸೊ ಮೋಸ ಮಾಡೋರ್ಗೊಂದು ಮಾತು, ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದರೆ ತಿಕ್ಕ ಮುಚ್ಕೊಂಡು ಇದ್ದೋಗ್ಬಿಡ್ರಿ, ಅವ್ರಮ್ಮನ ಸೇಲೆ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆನಾ, ಸೊ ಇಷ್ಟು ಹೇಳ್ಬೋದು, ಇನ್ನು ಬೇರೆ ಏನು ಹೇಳೋಕ್ಕಾಗಲ್ಲ. ಸೊ ಫಸ್ಟಿಗೆ ಇವಾಗ ಏನು ಮಾಡೋಣ, ಅಕ್ಕಿಗಳಿಗೆ ರೆಕ್ಕೆ ಹೊಡೆದ್ಬಿಡೋಣ. ರೆಕ್ಕೆ ಹೊಡೆದ್ಬಿಟ್ಟು ಬಾಕ್ಸ್ಗೆ ನೀರು ಕುಡಿಸ್ಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕೊಳ್ಳೋಣ. ಓಕೆನಾ, ಬನ್ನಿ. ಎಲ್ಲ ಕುಡಿಸಿದಾಯಿತು, ಮೇವು ಕೂಡ ತಿಂದಾಯ್ತು, ಪರವಾಗಿಲ್ಲ. ಸೊ ನಮ್ಮದು ಈ ಅಕ್ಕಿ ಬಂದ್ಬಿಟ್ಟು ಬಾಕ್ಸ್ ಈ ಅಕ್ಕಿ ಬಂದ್ಬಿಟ್ಟು ಎಲ್ಲಿಗೆ ಹೋಗುತ್ತೆ ಅಂತಂದರೆ, ಈ ಅಕ್ಕಿ ಬಂದ್ಬಿಟ್ಟು ತುಮಕೂರು ಕಡೆ ಹೋಗ್ತಾಯಿದೆ. ಓಕೆನಾ, ಸೊ ಈ ಅಕ್ಕಿ ಬಂದ್ಬಿಟ್ಟು ತುಮಕೂರಿಗೆ, ಈ ಅಕ್ಕಿ ಬಂದ್ಬಿಟ್ಟು ತುಮಕೂರಿಗೆ ಟೇಬಲ್ ಥರನೇ ಆಗೋಯ್ತಲ್ಲ. ಸೊ ಇದು 2 ಅಕ್ಕಿ. ಓಕೆನಾ, ಸೊ ಒಂದು ಬಾಕ್ಸಲ್ಲಿ ಒಂದು ಅಕ್ಕಿ ಹಾಕಿದ್ದೀನಿ, ಚೀನಿನ ಹಾಕ್ಬೇಕು ಇವಾಗ. ಸೊ ಇದು ಬಂದು ತುಮಕೂರಿಗೆ, ಇದು ಬಂದ್ಬಿಟ್ಟು ಈ ಕಡೆ ಎಲ್ಲಿ ಗೊತ್ತಾ, ಚಿತ್ರದುರ್ಗ ಸೈಡು ಹಿರಿಯೂರಿಗೆ ಹೋಗುತ್ತೆ. ಓಕೆನಾ, ಸೊ ಈ ಬಾಕ್ಸು ತುಮಕೂರು, ಈ ಬಾಕ್ಸ್ ಹಿರಿಯೂರು. ಸೊ 2 ಅಕ್ಕಿನೂ ಒಂದೇ ದಿವಸ ಪಾರ್ಸಲ್ ಮಾಡ್ತಾಯಿದ್ದೀನಿ. ಓಕೆ, ವಿಡಿಯೋ ಲಾಂಗ್ ಆದ್ರೂ ಫುಲ್ ನೋಡಿ, ಫುಲ್ ಟ್ರಾನ್ಸ್ಪೋರ್ಟ್ ಏನೇನು ಮಾಡ್ತೀನಿ ಎಲ್ಲ ಅದು ತೋರಿಸ್ಕೊಡ್ತೀನಿ. ಓಕೆನಾ, ಸೊ ಓಕೆ ಗೈಸ್, 2 ಫುಲ್ಲು ಪ್ಯಾಕಿಂಗ್ ಆಯಿತು. ಅಂದರೆ ಸೈಡ್ಗೆಲ್ಲ ಪ್ಲಾಸ್ಟರೆಲ್ಲ ಹಾಕಿದ್ವಿ, ಯಾಕಂದರೆ ತುಂಬ ದೂರ ಹೋಗ್ತಾಯಿದ್ದಾವಲ್ವಾ, ಅದರಿಂದ ಸ್ವಲ್ಪ ಕಂಫರ್ಟಾಗಿರಲಿ ಅಂತ. ಸೊ ಇದು ಫಿಟ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾ. ಅಂದರೆ ಈ ಚಾನಲಲ್ಲೇನು ರೋಡಲ್ಲಿ ಹೋಗೋದೇನು ವೀಡಿಯೋ ಮಾಡಲ್ಲ, ಇದು ಡೈರೆಕ್ಟ್ ಇವಾಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಲ್ವ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಇನ್ ಕೇಸ್ ಏನಾರು ರೋಡಲ್ಲಿ ಹೋಗೋದು ವೀಡಿಯೋ ನೋಡಬೇಕು ಅಂತ ಅಂದರೆ ದಯವಿಟ್ಟು ಬ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ನೋಡ್ಬೋದು. ಓಕೆನಾ, ಸೊ ಸದ್ಯಕ್ಕೆ ಬನ್ನಿ ನಾವು ಹೊರಡೋಣ. ಸೊ ಲೇಟ್ ಆಗೋಯ್ತು, ಆಲ್ರೆಡಿ 11 ಗಂಟೆ ಆಗ್ತಾ ಬಂತು. ಸೊ ಹೊರಟಿ ಬೇಗ ಕೊಟ್ಬಿಟ್ಟು ಬರೋಣ ಅಂತ ಬಂದಿದ್ದೀರಿ. 1 ಅಕ್ಕಿ ಕೊಟ್ಟಾಯಿತು, ಇನ್ನೂ 1 ಅಕ್ಕಿ ಉಳ್ದೈತೆ. ಸೊ ತುಮಕೂರು ಬಸ್ಸಲ್ಲಿ
ಹೋಗ್ತಾಯಿತ್ತು ಒಂದು ಅಕ್ಕಿ, ಇನ್ನೊಂದು ಅಕ್ಕಿ ನೋಡ್ರಪ್ಪ ಈ ಥರ ಮಾಡಿದ್ರೇ ಬೇಜಾರಾಗೋದು. ಅಕ್ಕಿ ಬೇಕು ಅಂದ್ಬಿಟ್ಟು ನಂಬರೆಲ್ಲ ತೊಗೊಂಡು ಫೋನೆಲ್ಲ ಮಾಡಿ ಎಲ್ಲ ಪೇ ಮಾಡಿಕೊಂಡು ಬಿಸಿಲಲ್ಲಿ ನಾವು ಕೊಡೋಕ್ಕೋಸ್ಕರ ನಾನು ಸೀರಿಯಸ್ಸಾಗಿ ಡೆಲಿವರಿ ಚಾರ್ಜ್ ಯಾರಿಗೂ ತೊಗೊತಾ ಇಲ್ಲ. ನಾನು ನಮ್ಮ ಮನೆಯಿಂದ 20 ಕಿಲೋಮೀಟ್ರ್ ಐತೆ ಮೆಜೆಸ್ಟಿಕ್ಕು, ಅಲ್ಲಿಂದ ಬಂದು ಕೊಡ್ತಾಯಿದ್ದೀನಿ. ಬಟ್ ಈ ಥರ ನನಗೆ ಬಂದ ಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ಫೋನ್ ನೆಟ್ವರ್ಕ್ ಸಿಗದೆ ಹೋಗೋದು ಅದೆಲ್ಲ ಮಾಡಿದ್ರೆ ತುಂಬ ಬೇಜಾರಾಗೋದು ಸೀರಿಯಸ್ಸಾಗಿ. ಇವಾಗ ನಾನು ಬಂದಿದ್ದೀನಿ, ಅವ್ರು ಫೋನ್ ಸ್ವಿಚ್ ಆಫ್ ಇನ್ನೊಬ್ರದ್ದು, ಯಾವ ಊರಿಗೆ ಹಾಕೋದು ಏನು ಗೊತ್ತಾಯ್ತಲ್ಲ, ಏನು ಮಾಡೋದು ಹೇಳ್ರಿ. ಹಾಂ ಫೈನಲಿ ಆ ಬಸ್ಗೆ ಹಾಕಿ 2 ಅಕ್ಕಿನೂ ಕೂಡ ಕಳ್ಸಾಗೈತೆ. ಸೊ ಲಾಸ್ಟಲ್ಲಿ ಸ್ವಲ್ಪ ಬೇಜಾರಾಯಿತು. ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು, ಕ್ಯಾಶು ಅಲ್ಲಿ ಕೊಡ್ತೀನಿ ಅಂದರು. ಇವರು ಬಸ್ಸವ್ರು ಎತ್ಕೊಳ್ಳಲ್ಲ. ಏನೋ ಅಂತಂದರೆ ಅವಾಗ ಎತ್ಕೊಂಡು ಹೋಗ್ಬಿಡ್ತಾಯಿದ್ರು ಹೆಂಗೋ. ಬಟ್ ಇವಾಗೆಲ್ಲ ರೂಲ್ಸ್ ಆಗಿದೆ, ಟಿಕೆಟ್ ಮಾಡಿಸಿ ಎತ್ಕೊಂಡು ಹೋಗಬೇಕು. ಯಾಕಂತಂದರೆ ಅವರು 100-200 ರೂಪಾಯಿ ಆಸೆಗೆ ಎತ್ಕೊಂಡು ಹೋಗ್ಬಿಟ್ರೆ ಅವ್ರ ಕೆಲಸಗಳು ಕಳ್ಕೊತಾರೆ. ಸೊ ಅದರಿಂದ ಅವರು ಟಿಕೆಟ್ ಮಾಡಿಸ್ಕೊಂಡೇ ಎತ್ಕೊಂಡು ಹೋಗೋದು ನಾವು ಅಂತಾರೆ. ಸೊ ಅದರಿಂದ ಟಿಕೆಟ್ ಮಾಡಿಸ್ಕೊಂಡೇ ಎತ್ಕೊಂಡೋಗಿ, ನಿಮ್ಮದು ಏನಾದ್ರು ಇದ್ದರೆ ಅಷ್ಟೇ ಟಿಕೆಟ್ ಮಾಡಿಸ್ಕೊಂಡು ಬೇಕಂದರೆ ಕೊಟ್ಕೊಬೋದು, ಓಕೆನಾ. ಸೊ ಬನ್ನಿ ಇವಾಗ ಮನೆ ಕಡೆ ಹೊರಡೋಣ, ಗೂಡೇನ ರೆಡಿ ಮಾಡೋದ ನೋಡೋಣ. ಸದ್ಯಕ್ಕಂತೂ ಸುಸ್ತಾಗೈತೆ, ಬಟ್ ಸಂಜೆ ಮೇಲೆ ಗೂಡೇನ ರೆಡಿ ಮಾಡೋದು ನೋಡೋಣ ಬನ್ನಿ. ಓಕೆ ಗೈಸ್, ಅಕ್ಕಿಗಳನ್ನೆಲ್ಲ ಕೊಟ್ಟು ಬಂದಾಯಿತು. ಸೊ ಬಂದು ಗೂಡು ರೆಡಿ ಮಾಡೋಣ ಅಂತ ಅಂದ್ಕೊಂಡ್ವಿ, ತುಂಬ ಲೇಟ್ ಆಯಿತು. ಹಾಗೆ ವೀಡಿಯೋ ಶೂಟ್ ತಂದ್ಬಿಟ್ಟು ಆಚೆ ಹೋಗ್ಬಿಟ್ಟಿದ್ವಿ. ಸೊ ಆಗಲಿಲ್ಲ ಇವತ್ತು ಗೂಡು ಮಾಡೋಕ್ಕೆ. ಸೊ ಅದೇ ಇನ್ನೊಂದು ಏನು ಅಂತಂದರೆ ಅದೊಂದು ಗೂಡು ಡೋರ್ ಒಂದು ರೆಡಿ ಆಗಿಬಿಟ್ರೆ ಜಸ್ಟ್ ಕಂಪ್ಲೀಟ್ ಫುಲ್, ಓಕೆನಾ. ಸೊ ನೋಡೋಣ, ನಾನು ಬೇರೆನೇ ಐಡಿಯಾ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹತ್ರ ಒಂದು ವೇಸ್ಟಾಗಿ ಒಂದು ಬಿದ್ದೈತೆ. ಸೊ ಅದನ್ನೇ ನಾನು ಡೋರ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಯಾವುದು ಅಂತ ಕೇಳಿದ್ರೆ, ಸೊ ಇದನ್ನ ನೋಡಿ ಹಂಗೆ ಒಂದು ಸಲ ನಮಗೆ ಮೇಲೆ ಪಾರ್ಟು ಮತ್ತು ಕೆಳಗೆ ಪಾರ್ಟು ಅಥವಾ ಸೈಡ್ದು 2 ಪಾರ್ಟ್ ಸಿಕ್ಕಿದ್ರೇ ಸಾಕು, ಆರಾಮಾಗಿ ಡೋರ್ ಆಗುತ್ತೆ ಇದರಲ್ಲಿ. ಸೊ ಅದನ್ನೇ ನಾನು ನೋಡ್ತಾ ಇದ್ದೀನಿ, ಯಾಕಂತಂದರೆ ಗಟ್ಟಿಗೂ ಇರಬೇಕು. ಸೊ ಅದಕ್ಕಿಂತ ಈ ಡೋರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ, ಕಮೆಂಟ್ ಹಾಕ್ರಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಸೊ ಅಕ್ಕಿಗಳು ತಲುಪಿದೆಯಲ್ಲ ಗೊತ್ತಿಲ್ಲ, ನಾನು ಅಕ್ಕಿಗಳನ್ನ ಫೋನ್ ಮಾಡಿ ಕೇಳ್ಕೊಬೇಕು. ಯಾಕಂತಂದರೆ ಕೊಟ್ಟಿರ್ತೀವಿ ಗುರು ಒಂದು ನಂಬಿಕೆ ಮೇಲೆ, ಬಸ್ದವ್ರು ತೊಗೊಂಡೋಗಿ ಕೊಡ್ತಾರೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಅವ್ರು ಇಳಿಸ್ಕೊತಾರೆಲ್ಲ ಗೊತ್ತಾಗಲ್ಲ ಅದು. ಸೊ ಅಕ್ಕಿಗಳೆಲ್ಲನ ಹೋಗ್ಬಿಟ್ರೆ ಬೇರೆ ಕಡೆ, ಸೊ ಅದು ಡಿಪೋದಲ್ಲಿ ಹೋದರೆ ಅವರು ಬಾಕ್ಸಲ್ಲಿ ಏನಿದ್ರೆ ಬಿಸಾಕ್ಬಿಡ್ತಾರೆ ಸುಮ್ಮನೆ. ಸೊ ಅದೆಲ್ಲ ಸ್ವಲ್ಪ ರಿಸ್ಕಿ. ಸೊ ಅವ್ರು ಕೊಟ್ಟು ಹೋಗಿ ನನಗೆ ಅವ್ರು ಫೋನ್ ಮಾಡಿ ಅಕ್ಕಿ ನಂಗೆ ತಲುಪ್ತು ಅಂತ ಹೇಳೋ ಗಂಟೆ ನನಗೆ ಜೀವ ಕೈಯಲ್ಲಿರ್ತೈತೆ. ಯಾಕಂತಂದರೆ ಇಷ್ಟು ದಿವಸ ನಾವು ಚೆನ್ನಾಗಿ ನೋಡ್ಕೊಂಡಿರ್ತೀವಿ, ಒಂದು ಪ್ರೀತಿಗೆ ನೋಡ್ಕೊಂಡಿರ್ತೀವಿ ಅಕ್ಕಿಗಳನ್ನ ಅಲ್ವಾ. ಸೊ ಅದೇನೋ ಸಿಕ್ಕಿಲ್ಲ, ಹಂಗಾಯ್ತು ಹಿಂಗಾಯ್ತು ಅಂದ್ಬಿಟ್ರೆ ಸೊ ಸೀರಿಯಸ್ ಆಗಿ ಒಂಥರ ಬೇಜಾರಾಗ್ಬಿಡುತ್ತೆ. ಸೊ ಆ ಥರ ಏನೂ ಆಗಬಾರ್ದು ಅಂತ ಬೇಡ್ಕೊತೀನಿ ನಾನು. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ. ಸೊ ಯಾರಿಗೆಲ್ಲ ಅಕ್ಕಿ ಇಸ್ಕೊಬೇಕಾದ್ರೆ ಸ್ಕ್ಯಾಮ್ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ರು, ಸೊ ಅವ್ರಿಗೆಲ್ಲ ಇದೊಂದು ಒಳ್ಳೆ ರಿಪ್ಲೈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಸ್ಕ್ಯಾಮ್ ಮಾಡಲ್ಲ, ಸ್ಕ್ಯಾಮರ್ಸ್ ಇರ್ತಾರೆ, ಬಟ್ ನೀವು ನೋಡಿ ಮಾಡಿ ದುಡ್ಡು ಹಾಕೋದು ಎಲ್ಲ ಹುಷಾರಾಗಿರ್ಬೇಕು, ಓಕೆನಾ. ಸೊ 46,000 ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕೊಂಬಿಟ್ಟು ನಾನೇ ಆ ಥರ ಮಾಡಿಬಿಟ್ರೆ ಆ 46,000 ಜನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರಿಗೆ ಬೆಲೆ ಕೊಟ್ಟಂಗಾಗಲ್ಲ ನಾನು, ಓಕೆನಾ. ಸೊ ಅಕ್ಕಿಗಳ ಕಾಸನ್ನ ತಿನ್ನೋಕ್ಕೋಗಿ ಅಷ್ಟು ಜನದ ಪ್ರೀತಿ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ಸೊ ಯಾರಿಗೂ ನಾನು ಆ ಥರ ಮಾಡೋಕ್ಕೋಗಲ್ಲ. ನಿಮಗೂ ಏನಾದರೂ ಅಕ್ಕಿ ಬೇಕಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನನ್ನ ಹತ್ರ ಇದ್ದರೆ ನಾನೇ ಕೊಡ್ತೀನಿ, ಇಲ್ಲಾಂತಂದರೆ ಯಾರಾನ ಇದ್ದರೆ ಸೇಲ್ ಮಾಡಿಸಿ ಕೊಡ್ತೀನಿ, ಓಕೆನಾ. ಸೊ ನಾಳೆನೂ ಒಂದು ಸೇಲ್ಗಿದೆ. ಸೊ ಅದಕ್ಕೆ ನಾನು ಹೇಳೋದು ನಿಮಗೆ, ದಯವಿಟ್ಟು ಗ್ರೂಪ್ಗೆ ಜಾಯ್ನ್ ಹಾಕ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಜಾಯ್ನ್ ಆಗಿ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಅಂತ. ಏನಕ್ಕೆ ಹೇಳ್ತೀನಿ ಅಂದರೆ ಇದೇ ಮ್ಯಾಟ್ರಿಗೋಸ್ಕರ ಹೇಳೋದು ನಾನು. ಯಾಕಂತಂದರೆ ನೋಡಿ, ಈ ಥರ ಅರ್ಜೆಂಟ್ ಪಟ್ಟನ್ ಸೇಲ್ ಬಿಟ್ಬಿಡ್ತೀವಿ, ಪಟ್ಟನ್ ಸೇಲ್ ಆಗೋಗುತ್ತೆ, ಮತ್ತು ಬ್ರೋ ಅಕ್ಕಿನೇ ಸಿಗ್ತಾಯಿಲ್ಲ ನನಗೆ, ಸೇಲ್ಗೆ ಬಿಡ್ತಾಯಿಲ್ಲ ನೀವು ಅಂತೀರಾ. ಸೊ ಅದೆಲ್ಲ ಆಗಬಾರ್ದು ಅಂದರೆ ದಯವಿಟ್ಟು ಎಲ್ಲದೂ ಸೋಷಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗೊತ್ತಲ್ವಾ, ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊತ ಟೇಕ್ ಕೇರ್ ಗೈಸ್, ಬಾಯ್.